ಶುಭೋದಯ ರೈತ ಬಂದವರೇ. ಯುನಿಸೆಮ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಅವರ ಮಾರ್ಕೆಟಿಂಗ್ ಇನ್ಚಾರ್ಜ್ ಕೋಲಾರ ಚಿಕ್ಕಬಳ್ಳಾಪುರ ಏರಿಯಾ ನರಸಿಂಹರೆಡ್ಡಿ ಮಾತಾಡ್ತಿದ್ದೀನಿ. ಅದಾಗ್ಲೇ ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ CMR ಮಂಡಿಗೆ ಬಂದು ಒಂದು ವಿಡಿಯೋ ಮಾಡಿದ್ವಿ ನಮ್ಮ ಯುನಿಸೆಮ್ ಕಾಂಚನ ಬಗ್ಗೆ. ಸೊ ಲಾಸ್ಟ್ ಟೈಮ್ ಟಾಪ್ ರೇಟ್ ಹೋಗಿ ಒಳ್ಳೆ ಸುದ್ದಿ ಮಾಡಿತ್ತು. ಸೊ ಇವತ್ತು ಕೂಡ ನಾವು ಇವತ್ತು CMR ಮಂಡಿಗೆ ಬಂದಿದ್ವಿ. ಅದೇ ನಮ್ಮ ರೈತ ಬಾಂಧವರಾದ ವಿಜಯಣ್ಣನವರ ಮಾಲ್ ಇವತ್ತು ಬಂದಿದೆ. ಸೊ ಇವತ್ತು ಕೂಡ ಟಾಪ್ ಪ್ರೈಸ್ ಹೋಗಿದೆ. ಅದೇ ರೀತಿ CMR ಅಣ್ಣವರು ಕೂಡ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಮ್ಮ ಯುನಿಸೆಮ್ ಕಾಂಚನ ಬಗ್ಗೆ. ಬನ್ನಿ ಇವತ್ತು ನಮ್ಮ ವಿಜಯಣ್ಣವ್ರ ಹತ್ರ ಮಾತಾಡಿ ಇವತ್ತು ಆಕ್ಷನ್ ಯಾವ ರೀತಿ ಆಯ್ತು, ಏನ್ ಪ್ರೈಸ್ ಹೋಯ್ತು, ಅವರೆಷ್ಟು ಖುಷಿ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಅಣ್ಣ ನಮಸ್ತೆ. ಇವತ್ತು ಕೂಡ ಮಾಲ್ ಬಂದಿದೆ. ಲಾಸ್ಟ್ ಟೈಮ್ ತುಂಬಾ ಖುಷಿ ಆಗಿದ್ರೆ ಟಾಪ್ ಪ್ರೈಸ್ ಹೋಗಿದೆ ಅಂತ CMR ಮಂಡಿ ಇರ್ಬೋದು, AVG ಇರ್ಬೋದು. ಇವತ್ತು ಕೂಡ CMR ಮಂಡಿಗೆ ಹಾಕಿದ್ದೀರಾ. ಇವತ್ತು ಯಾವ ರೀತಿ ಆಕ್ಷನ್ ಆಯ್ತಣ್ಣ? ಸರ್, ಇವತ್ತು CMR ಮಾರ್ಕೆಟ್ ಅಲ್ಲಿ ಒಂದು ಆವರೇಜ್ ಅಂದ್ರೆ 350ರಿಂದ 625 600 ರೂಪಾಯಿ ಸ್ಟಾಪ್ ರೇಟ್ ಸರ್ ಇವತ್ತು. ಅದರಲ್ಲಿ ನಮ್ದು ಐಟಮ್ ಬಂದು ಇವತ್ತು 600 ರೂಪಾಯಿ ಸ್ಟಾಪ್ ರೇಟ್ ಆಗಿದೆ ನಮ್ದು. ತುಂಬಾ ಚೆನ್ನಾಗಿದೆ, ಗಟ್ಟಿ ಕಾಯಿ ಶೈನಿಂಗ್ ಚೆನ್ನಾಗಿದೆ. ಮತ್ತೆ ಓನರ್ ಅವರು ಕೂಡ ಆಕ್ಷನ್ ಆಗುವಾಗ ತುಂಬಾ ಸೂಪರ್ ಮಾಲ್, ಶೈನಿಂಗ್ ಮಾಲ್ ಅಂತ ಕಾಂಚನ ಅಂತ ಹೆಸರು ಕೂತು ಅವರು ಆಕ್ಷನ್ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಒಂದು ರೇಟ್ ಸಿಕ್ಕಿದೆ ನಮ್ಗೆ. ಇವರೊಂದು ಕಾಂಚನ ಅವ್ರ ಕಡೆ, ನರಸಿಂಹರೆಡ್ಡಿ ಅವ್ರ ಕಡೆಯಿಂದ ಮತ್ತೆ ಅವ್ರ ಹುಡುಗರ ಕಡೆಯಿಂದ ಸಪೋರ್ಟ್ ತೆಗೆದುಕೊಂಡು ಈ ಸಲ ನಾಟಿ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಇಳುವರಿನೂ ಪರವಾಗಿಲ್ಲ. ನಾವು ಬೇಸಿಗೆ ಕಾಲಕ್ಕೆ ನಾಟಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ನಾಟಿ ಮಾಡ್ಬೇಕು. ಚೆನ್ನಾಗಿದೆ ಸರ್, ಒಳ್ಳೆ ಕ್ರಾಪ್ ಚೆನ್ನಾಗಿದೆ. ಇವತ್ತು ಕೂಡ ಟಾಪ್ ಪ್ರೈಸ್ ಹೋಗಿ ನಿಮ್ಮ ಊರ್ ಕಡೆಯಿಂದ ತುಂಬಾ ಕಾಲ್ಸ್ ಬರ್ತಾ ಇತ್ತು. ಅವರ ರಿಯಾಕ್ಷನ್ ಯಾವ ತರ ಇದೆ? ಯಾಕಂದ್ರೆ ನೀವು ಹೊಸದಾಗಿ ಒಂದು ಹೊಸ ತಳಿ ಅಂತ ಬೇರೆ ನಿಮ್ಮೂರ್ ಕಡೆ ಹಾಕಿದ್ರಿ, ಅದು ಬೇರೆ 25,000 ಸಸಿ ಬೇರೆ ನೆಟ್ಟಿದ್ರಿ. ಇದನ್ನ ನೋಡುವಾಗ ಎಷ್ಟೊಂದ್ ಜನ ಅನ್ಕೋಬಹುದು ಇದು ಪ್ರೈಸ್ ಬದಿರುತ್ತಾ ಇಲ್ವಾ ಅಂತ. ಇವತ್ತಿನ ದಿನದಲ್ಲಿ ಲಾಸ್ಟ್ ಕಂಟಿನ್ಯೂಸ್ ಆಗಿ ಸಬ್ಸಿಕ್ವೆಂಟ್ ಆಗಿ ಪ್ರೈಸ್ ಟಾಪ್ ಪ್ರೈಸ್ ಅಲ್ಲಿ ಹೋಗ್ತಾ ಇದೆ. ಏನ್ ಹೇಳ್ತಿದ್ದಾರೆ ನಿಮ್ ಕಡೆ ಇದ್ದವರು? ನಮ್ ಕಡೆಯವರು ರೇಟ್ ಹೋಗುತ್ತಾ ಅಂತ ಕೇಳಿದ್ರು. ಇಲ್ಲ ಪರವಾಗಿಲ್ಲ, ದೇಹ ಸಾವಕ್ಕಿಂತ ಚೆನ್ನಾಗಿದೆ. ಬಂದು ಕೆಲವೊಂದು ರೈತರು ನೋಡ್ಕೊಂಡಾಗಿದ್ದಾರೆ, ಒಂದು 3 ಬಂದು ನೋಡ್ಕೊಂಡು ಸುತ್ತಮುತ್ತಲು. ಪರವಾಗಿಲ್ಲ ಸರ್, ಅವರು ಹೇಳಿದ್ದಾರೆ ಕ್ರಾಪ್ ಚೆನ್ನಾಗಿರ್ತದೆ ಅಂತ ಹೇಳಿದ್ದಾರೆ. ಇದು ಮತ್ತೆ ಆಕ್ಷನ್ ಹಾಕೊಂಡ್ಮೇಲೆ ಕಾಯಿ ತೆಗಿತಿದಾರಲ್ಲ, ಅವ್ರು ಕೂಡ ನಮ್ಗೆ ಒಳ್ಳೆ ಕ್ವಾಲಿಟಿ, ಗುಣಮಟ್ಟ ಇದೆ, ಗಟ್ಟಿ ಇದೆ, ಎಕ್ಸ್ಪೋರ್ಟ್ ತಡೆಯುತ್ತೆ ಅಂತ ಕೂಡ ಇವಾಗ ತಾನೇ ಹೇಳಿದ್ರು ಅವರು. ಅದೇ ನಾನು ನೋಡ್ತಾ ಇದ್ದೆ. ಈಗ ಈ ಕಾಯಿ ತಗೊಂಡಿರೋರು ಕೂಡ ಜಸ್ಟ್ ಈಗ ಬಂದು ಕಾಯಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನಿಮ್ಗೆ. ಈ ತರ ಗಟ್ಟಿ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಪಾರ್ಸೆಲ್ ಕೂಡ ತುಂಬಾ ತಡೆಯುತ್ತೆ, ಅದಕ್ಕೆ ನಾವು ಟಾಪ್ ಪ್ರೈಸ್ ಅಲ್ಲಿ ಕೂಗಿದೆ ಅಂತ ಹೇಳ್ತಿದ್ರು. ಸೊ ಅವರು ಕೂಡ ಇಂಪ್ರೆಸ್ ಆಗಿದ್ದಾರೆ ಚೆನ್ನಾಗಿ. ಅವ್ರು ಕೂಡ ಅವರಿಗೆ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಮ್ಗೆ ನಮ್ಮ ಹತ್ರ ಮಾತಾಡಿದ್ದಾರೆ. ಅವ್ರು ಜಸ್ಟ್ ಮಾತಾಡಿದ್ರು. ಓಕೆ ಅಣ್ಣ, ಏನೇ ಆಗ್ಲಿ ನಿಮ್ಮ ಏರಿಯಾದಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಕಾಂಚನಾನ. ನಮ್ಮೆಲ್ಲ ಟ್ರಸ್ಟ್ ಇಟ್ಟು ಮಾಹಿತಿ ತಗೊಂಡು ಒಂದಲ್ಲ, ಎರಡಲ್ಲ, 5 10 25,000 ಸಸಿ ಹಾಕಿ, ಅದರಲ್ಲೂ ಕೂಡ ನೀವು ಆ ಭೂಮಿಯಲ್ಲಿ ಇಷ್ಟು ಚೆನ್ನಾಗಿ ಬೆಳೆದಿದ್ದೀರ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ನಮ್ಗೆ ನಿಮ್ಮ ಸಪೋರ್ಟ್ ಇರ್ಲಿ. ನಮ್ದು ಸ್ವಲ್ಪ ಭೂಮಿ ಚೆನ್ನಾಗಿದೆ, ಅದು ಭೂಮಿ ಚೆನ್ನಾಗಿದೆ. ಬಟ್ ಮಳೆಗಾಲಕ್ಕೆ ಸ್ವಲ್ಪ ನೀರು ನಮ್ಗೆ ಜಾಸ್ತಿ, ಅನಾನುಕೂಲ ಜಾಸ್ತಿ. ಬಟ್ ಭೂಮಿ ಚೆನ್ನಾಗಿದೆ, ಭೂಮಿ ಚೆನ್ನಾಗಿರೋಕೋಸಕ್ಕೆ ನಮ್ಗೆ ಇಷ್ಟೊಂದು ಫಸಲು ಬಂದಿದೆ. ಇದು ಮಳೆಗಾಲ ಚಳಿಗಾಲ ಅಷ್ಟೇ ಅಲ್ಲ, ಬೇಸಿಗೆ ಕೂಡ ಒಳ್ಳೆ, ತುಂಬಾ ಒಳ್ಳೆ ತಳಿ. ಬೇಸಿಗೆ ಕಾಲ ನಾಟಿ ಮಾಡಿಲ್ಲ, ಬಟ್ ಅನ್ಸಿದಂಗೆ ನಾಟಿ ಮಾಡಿ. ಇವಾಗ ಸೀಸನ್ಗೆ ನಾಟಿ ಮಾಡ್ಬೇಕು ಅನ್ಸ್ತಾ ಇದ್ವಿ, ನಾಟಿ ಮಾಡ್ತೀನಿ ಸರ್. 100% ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ತುಂಬಾ ಕಡೆ ಮಾರ್ಸಿದೀವಿ, ತುಂಬಾ ಮಾರ್ಕೆಟ್ ಆಕ್ಟಿವಿಟೀಸ್ ಕೂಡ ಮಾಡ್ಕೊಂಡಿದೀವಿ, ಫೀಲ್ಡ್ ಆಕ್ಟಿವಿಟೀಸ್ ಮಾಡ್ಕೊಂಡಿದೀವಿ. ಸೊ ತುಂಬಾ ಸೂಕ್ತವಾದಂತ ತಳಿ ಇದು. ಸೊ ದಯವಿಟ್ಟು ಆ ಟೈಮಲ್ಲೂ ಕೂಡ ನೀವು ಇರ್ಬೋದು, ನಿಮ್ಮ ಸುತ್ತಮುತ್ತಲು ಇರ್ಬೋದು, ಹಾಕೊಳ್ಳಿ. ಅದು ಇದೇ ರೀತಿ ಏನು ನೀವು ಖುಷಿ ಇದ್ದೀರಲ್ಲ, ಅದೇ ತರ ಖುಷಿ ಆಗ್ತಿರೋ ಅನ್ನೋ ಗ್ಯಾರಂಟಿ ನಮ್ ಕಡೆಯಿಂದ. ಹೇಳಿದಾರೆ ರೈತರು, ಇದರಲ್ಲಿ ನಮ್ಗೆ ಬಿತ್ತನೆ ಕೊಡ್ಸಿ ಅಂತ ಹೇಳಿದ್ದಾರೆ. ನಾನು ಆವಾಗಲೇ ನಿಮ್ಮ ಕಾಂಚನ ಕಂಪನಿಯವ್ರದ್ದು ಕೊಟ್ಟಿದ್ದೀನಿ ನಂಬರ್, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೇನೋ ಅನ್ಸುತ್ತೆ. ಖಂಡಿತ, ಧನ್ಯವಾದಗಳು ಅಣ್ಣ. ನೋಡ್ರಲ್ಲ ರೈತ ಬಂದವರೇ, ಇವತ್ತು ಕೂಡ ನಮ್ಮ ವಿಜಯಣ್ಣವರು ತುಂಬಾ ಖುಷಿ ಆಗಿದ್ದಾರೆ. ಮಾರ್ಕೆಟ್ ಅಲ್ಲಿ ಟಾಪ್ ಪ್ರೈಸ್ ಹೋಗಿದೆ. ಅವರಿಗೂ ಕೂಡ ತುಂಬಾ ಕಾಲ್ಸ್ ಬರ್ತಿದೆ, ಇಂತ ಒಳ್ಳೆ ಬೆಳೆ ತಳಿ ಹಾಕಿದ್ಯಾ, ನಮ್ಗೆ ಹೇಳಿರ್ಲಿಲ್ಲ ಅಂತ. ಸೊ ಇವತ್ತಿಂದ ಅದು ಶುರು ಆಗುತ್ತೆ. ಸೊ ಅವರಿಗೆ ನಮ್ಮ ಕಂಪ್ನಿ ಪರವರೆಗೆ ತುಂಬಾ ಧನ್ಯವಾದಗಳು. ಸೊ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ, ಸ್ಕ್ರೀನ್ ಮೇಲೆ ಕಾಡ್ತಾ ಇರುವಂತ ನಂಬರ್ಗೆ ಸಂಪರ್ಕಿಸಬಹುದು. ಧನ್ಯವಾದಗಳು.